ಹಲೋ, ವೆಲ್ಕಮ್ ಬ್ಯಾಕ್ ಟು ಕೆ ಸಿ ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ವೆಜಿಟೇಬಲ್ ಬಾತ್ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವೆಜಿಟೇಬಲ್ ಬಾತ್ ವಿತ್ ರಾಯ್ತಾ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಸೊ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಬನ್ನಿ ನೋಡೋಣ ವೆಜಿಟೇಬಲ್ ಬಾತ್ ವಿತ್ ರಾಯ್ತಾ ಹೇಗೆ ಮಾಡೋದು ಅನ್ನೋದನ್ನ. ಸೊ ಇದಕ್ಕೆ ಮೊದಲಿಗೆ ನಾವು ಒಗ್ಗರಣೆಗೆ ಅರ್ಧ ಈರುಳ್ಳಿ, ಒಂದು 2-3 ಸ್ಪೂನಷ್ಟು ಪುದೀನ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, 1-2 ಇಂಚಷ್ಟು ಚಕ್ಕೆ, 1 ಮರಾಠಿ ಮೊಗ್ಗು, 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ಸೊ ಮಸಾಲೆಗೆ ಮೆಣಸಿನ್ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ, ಪುದೀನ, ಕೊತ್ತಂಬರಿ, ಒಂದು ಅರ್ಧ ಹೋಳಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ, ಬೀನ್ಸು, ಕ್ಯಾರೆಟು, ನವಿಲುಕೋಸು, ಬಟಾಣಿ. ನಿಮಗೆ ಯಾವ ತರಕಾರಿ ಎಷ್ಟು ಬೇಕು ಅನ್ನೋದು ನಿಮ್ಮ ಚಾಯ್ಸ್ ಅದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೆಕ್ಸ್ಟ್ ಹೇಗೆ ಮಾಡೋದನ್ನ ನೋಡೋಣ ಬನ್ನಿ. ನಾನಿಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 3 to 4 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕೋಣ. ಆಯಿಲ್ ಸ್ವಲ್ಪ ನಾರ್ಮಲ್ ಏನು ಆಯಿಲ್ ಹಾಕ್ತಿರೋ ಅದಕ್ಕಿಂತ 1 or 2 ಟೇಬಲ್ ಸ್ಪೂನ್ ಸ್ವಲ್ಪ ಜಾಸ್ತಿ ಇದ್ರೇ ರೈಸ್ ಐಟಮ್ಸ್ಗೆ, ಬಾತ್ ಐಟಮ್ಗಳಿಗೆ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ ನಂತರ ಇದಕ್ಕೆ ಸಾಸಿವೆ ಹಾಕೋಣ. ಸೊ ಎಣ್ಣೆ ನಿಮಗೆ ನಿಮ್ಮ ಟೇಸ್ಟಿಗೆ, ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಇನ್ನೂ ಕಡಿಮೆ ಹಾಕ್ಕೊಳ್ಳೋರಿದ್ದರೆ ಕಡಿಮೆ ಹಾಕ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ತುಪ್ಪ ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಣ್ಣೆ ಕಾಯ್ದ ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಪ್ಯೂರ್ಲಿ ಆಪ್ಷನಲ್, ಯಾಕಂದರೆ ಪಲಾವ್ಗೆ ಯಾರೂ ಸಾಸಿವೆ ಹಾಕೋದಿಲ್ಲ. ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಟೇಸ್ಟ್ ಗುಣವಾಗಿ ನೀವು ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಸೊ ಇದಕ್ಕೆ ಕರ್ಬೇವಿನ ಸೊಪ್ಪು ಸಹ ಆಪ್ಷನಲ್, ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಕರ್ಬೇವು ಹಾಕಿಲ್ಲ, ಬರೀ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಒಗ್ಗರಣೆಗೆ ಅರ್ಧ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ, ಇನ್ನು ಅರ್ಧ ರುಬ್ಲಿಕ್ಕೆ ಹಾಕ್ತಾಯಿದ್ದೀವಿ. ನೋಡಿ, ಈಗ ಸಾಸಿವೆ ಸಿಡಿತಾ ಇದೆ. ಸೊ ಸಾಸಿವೆ ಸಿಡಿತಾ ಇರೋವಾಗ ನಾವು ಈಗ ಆಲ್ರೆಡಿ ಉದುರಿಸಿಟ್ಕೊಂಡಿರೋಂತಹ ಅರ್ಧ ಈರುಳ್ಳಿ ಮತ್ತು ಪುದೀನ ಸೊಪ್ಪು, ಇದು ಅಷ್ಟೇ ಒಂದು 2 ಟೇಬಲ್ ಸ್ಪೂನಿಂದ 3 ಟೇಬಲ್ ಸ್ಪೂನಷ್ಟು ಪುದೀನ ಸೊಪ್ಪನ್ನ ಉದುರಿಸಿ ಇಟ್ಕೊಂಡಿರ್ತೀವಿ. ಮತ್ತು ಚಕ್ಕೆ 2 ಇಂಚಷ್ಟು ಚಕ್ಕೆ, 4 ಲವಂಗ, 1 ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲನೂ ಈಗ ಒಗ್ಗರಣೆಗೆ ನಾವು ಹಾಕೋಣ. ನೋಡಿ, ಈಗ ಸಾಸಿವೆ ಸಿಡಿದಿದೆ. ನಾನೀಗ ಎಲ್ಲದನ್ನು ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಚಕ್ಕೆ ಲವಂಗ ಎಲ್ಲ ನಿಮಗೆ ಅನುಕೂಲ, ನಿಮ್ಮ ಟೇಸ್ಟ್ ಅನುಸಾರ ಹಾಕ್ಕೊಳ್ಳಿ. ನಾನು ಇಲ್ಲಿ ಎಲ್ಲ ನಾರ್ಮಲಾಗಿ ಹಾಕಿದ್ದೀನಿ. ಸೊ ಎಲ್ಲನೂ ಒಟ್ಟಿಗೆ ಹಾಕಿ ಫ್ರೈ ಮಾಡೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಈರುಳ್ಳಿದು ಈಗ ಪುದೀನ ಸೊಪ್ಪನ್ನ ಆ್ಯಡ್ ಮಾಡೋಣ. ಪುದೀನ ಸೊಪ್ಪು ತೊಳೆದು ಉದುರಿಸಿಟ್ಕೊಂಡಿರ್ತೀವಲ್ಲ, ಸೊ ಅದರಲ್ಲಿರೋ ನೀರಂಶ ಎಲ್ಲ ಹೋದ್ಮೇಲೆ ನಾವು ತರಕಾರಿ ಹಾಕೋದು. ಸೊ ಈಗ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗಿದೆ ಅಂತ ಆದಮೇಲೆ ಇದಕ್ಕೆ ನಾವು ಪುದೀನ ಹಾಕ್ಕೊಳ್ಳೋಣ. ಸೊ ಪುದೀನದಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸೊ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಹಾಕಿದ್ರೇ ಇದು ಟೇಸ್ಟಾಗಿರುತ್ತೆ. ನೋಡಿ, ಪುದೀನ ಎಲ್ಲ ನೀರಿನ ಅಂಶ ಹೋದ್ಮೇಲೆ ನಾವು ತರಕಾರಿನ ಏನು ಉತ್ತರಿಸಿ ಇಟ್ಕೊಂಡಿದ್ದವೋ ಅದನ್ನು ಹಾಕ್ಕೊಳ್ಳೋಣ. ತರಕಾರಿ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಬಟಾಣಿ, ನವಿಲುಕೋಸು ತೊಗೊಂಡಿದ್ದೀನಿ ಅಷ್ಟೇ. ಸೊ ನೀವು ಇದಕ್ಕೆ ಡಬಲ್ ಬೀನ್ಸ್ ಸಹ ಹಾಕ್ಕೋಬೋದು, ಮತ್ತು ಕಾಲಿಫ್ಲವರ್ ಹಾಕ್ಕೋಬೋದು. ನಿಮ್ಮ ಟೇಸ್ಟಿಗೆ ಯಾವ ಥರ ವೆಜಿಟೇಬಲ್ಸ್ ನೀವು ಏನು ತಿಂತೀರೋ ಅದನ್ನು ಹಾಕ್ಕೋಬೋದು. ಸೊ ನಮ್ಮನೇಲಿ ವೆಜಿಟೇಬಲ್ ಬಾತ್ಗೆ ವೆಜಿಟೇಬಲ್ಸ್ ಜಾಸ್ತಿ ಇದ್ರೇ ತುಂಬ ಇಷ್ಟ ಆಗೋದು, ಅದರಿಂದ ನಾನು ಎಲ್ಲ ಜಾಸ್ತಿನೇ ಹಾಕಿದ್ದೀನಿ. ಸೊ ನಿಮಗೆ ವೆಜಿಟೇಬಲ್ಸ್ ಕಡಿಮೆ ಬೇಕಾದರೆ ಕಡಿಮೆ ಸಹ ಮಾಡ್ಕೋಬೋದು. ಸೊ ಇದಕ್ಕೆ ಆಲೂಗೆಡ್ಡೆ ಸಹ ಹಾಕ್ಕೋಬೋದು ನೀವು. ಸೊ ನಾನು ತೊಗೊಂಡಿರೋದು ಬರೀ ಬೀನ್ಸ್, ಕ್ಯಾರೆಟ್, ಬಟಾಣಿ, ನವಿಲುಕೋಸು ಅಷ್ಟೇ ಹಾಕಿರೋದು. ಸೊ ಇದು ಅಷ್ಟೇ, ತೊಳೆದು ಇಟ್ಕೊಂಡಿರ್ತೀವಲ್ಲ, ಇದರಲ್ಲಿರೋ ನೀರಿನ ಅಂಶ ಎಲ್ಲನೂ ಹೋಗೋವರೆಗೂ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕಾಗತ್ತೆ. ಸೊ ಇದು ಬಾಡೋಷ್ಟರಲ್ಲಿ ನಾವು
ಮಸಾಲೆ ಐಟಮ್ ಏನು ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ಸೊ ಮಸಾಲೆಗೆ ನಾವೇನೇನು ಹಾಕಿದ್ವಿ ಅಂದರೆ ಅರ್ಧ ತೆಂಗಿನಕಾಯಿ ಹೋಳಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಮೆಣಸಿನ್ಕಾಯಿ, ಖಾರಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ 2 ಲವಂಗ, 1 ಇಂಚಷ್ಟು ಚಕ್ಕೆ, 1 ಮರಾಠಿ ಮೊಗ್ಗು, 1 ಅನಾನಸ್ ಹೂವು ಅಷ್ಟು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ಪೇಸ್ಟ್ ಆಗಿ ನಂತರ ಲಾಸ್ಟಲ್ಲಿ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಸೊ ಇದಕ್ಕೆ ಮಸಾಲೆ ರೆಡಿ ಆಗುತ್ತೆ. ಸೊ ಇದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾವು ಮಸಾಲೆ ಆ್ಯಡ್ ಮಾಡೋಣ. ಸೊ ಅದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು, ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡೋಣ. ನೋಡಿ ಇದು ಹೀಗೆ ಫುಲ್ಲು ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸೋಣ. ನಂತರ ನೋಡಿ ಇದು ಈಗ ಫುಲ್ಲು ಫ್ರೈ ಆಗಿದೆ. ನಾವೀಗ ಮಸಾಲೆನ ಹಾಕೋಣ. ನೀರಿನ ಅಂಶ ಇಲ್ಲದೇ ಇರೋದನ್ನ ಖಚಿತಪಡಿಸ್ಕೊಳ್ಳಿ, ಯಾಕಂದರೆ ಹಸಿ ವಾಸನೆ ಎಲ್ಲ ಹಾಗೆ ಹಾಕಿದ್ರೆ ಟೇಸ್ಟ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಹಸಿ ವಾಸನೆ ಎಲ್ಲ ಹೋಗಿಸೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರಿನ ಅಂಶ ಸಹ ಕೂಡ್ದು ಇದರಲ್ಲಿ, ಆವಾಗಲೇ ಪಲಾವು ಟೇಸ್ಟ್ ಆಗೋದು. ಸೊ ಎಲ್ಲ ರೀತಿ ಪಲಾವ್ ಮಾಡ್ಬೋದು, ಮಾಡೋ ರೀತಿ ಚೆನ್ನಾಗಿದ್ದರೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಅಷ್ಟೆ. ಸೊ ಅದರಲ್ಲಿ ಒಂದೊಂದು ಟೆಕ್ನಿಕ್ ಇರುತ್ತಲ್ಲ, ಅದನ್ನು ಕಲ್ತ್ಕೊಂಡ್ರೆ ಎಲ್ಲ ಐಟಮ್ ಸಹ ಚೆನ್ನಾಗಿ ಬರುತ್ತೆ. ಸೊ ನೋಡಿ ನೀರಿನ ಅಂಶ ಎಲ್ಲ ಹೋಗಿಸೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ಸೊ ಒಂದು 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರೋ ನೀರಿನ ಅಂಶ, ಅದರಲ್ಲೇನಾದರೂ ನೀರು ಬಿಟ್ಕೊಂಡ್ರೆ ಎಲ್ಲನೂ ಡ್ರೈ ಆಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ಹಸಿ ವಾಸನೆ ಕುಡ್ದು ತರಕಾರಿಯಲ್ಲೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೀವು ಇದನ್ನು ಕುಕ್ಕರಲ್ಲಿ ಸಹ ಮಾಡ್ಬೋದು, ಓಪನ್ ಪ್ಯಾನಲ್ಲಿ ಸಹ ಮಾಡ್ಬೋದು. ಓಪನ್ ಪ್ಯಾನಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಕುಕ್ಕರಲ್ಲಿ 1 ವಿಷಿಲಿಗೆ ತೆಗೆದ್ರೆ ಸಾಕಾಗತ್ತೆ. ಸೊ ಓಪನ್ ಪ್ಯಾನಲ್ಲಿ ಮಾಡಿಕೊಂಡ್ರೆ ಕುಕ್ಕರಲ್ಲಿ ಏನು ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ, ಓಪನ್ ಪ್ಯಾನಲ್ಲಿ ಮಾಡಿಕೊಂಡ್ರೆ ಹಾಗೆ ಬರೋದಿಲ್ಲ. ಸೊ ಎಲ್ಲ ಈವನ್ನಾಗಿ ಸ್ಪ್ರೆಡ್ ಆಗಿರುತ್ತೆ, ಮಿಕ್ಸ್ ಆಗಿರುತ್ತೆ. ಸೊ ಓಪನ್ ಪ್ಯಾನಲ್ಲೂ ಒಂದು ಸತಿ ಮಾಡೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಈಗ ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿದೆ, ಫುಲ್ಲು ಹಸಿ ವಾಸನೆ ನೀರಿನ ಅಂಶ ಎಲ್ಲ ಹೋಗಿದೆ. ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿರೋಂತಹ ಮಸಾಲೆನ ಇದಕ್ಕೆ ಹಾಕೋಣ. ಸೊ ಮಸಾಲೆನೂ ಅಷ್ಟೇ ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೋಡಿ ಫುಲ್ಲು ಮಸಾಲೆ ಹಾಕ್ಕೊಂಡು, ಸೊ ಈ ಪಲಾವ್ ಗ್ರೀನ್ ಕಲರ್ ಬರುತ್ತೆ. ಸೊ ಇದು ಗ್ರೀನ್ ಕಲರ್ ಇದೆ ಮಸಾಲೆ. ಸೊ ಮಸಾಲೆನೂ ಅಷ್ಟೇ ಚೆನ್ನಾಗಿ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡಿ ಅದು ಸಹ ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇದು ಮ್ಯಾಕ್ಸಿಮಮ್ 15 to 20 ಮಿನಿಟ್ಸಲ್ಲಿ ಪಲಾವ್ ರೆಡಿ ಆಗುತ್ತೆ. ಹೌದು. ಸೊ ಇದು ಮಸಾಲೆನೂ ಅಷ್ಟೇ ವೆಜಿಟೇಬಲ್ಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಸೊ ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಅಕ್ಕಿನ ತೊಳೆದಿಟ್ಕೊಳ್ಳೋಣ. ಸೊ ನಾವು ಅಕ್ಕಿಗೆ ನೀರು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದ್ರ ಮೆಷರ್ಮೆಂಟ್ ಅಷ್ಟು ನೀರನ್ನ ನಾವು ಒಂದು ಕಡೆ ನೆಕ್ಸ್ಟ್ ಸ್ಟವಲ್ಲಿ ಬಿಸಿ ಮಾಡಿಟ್ಕೊಂಡಿರೋಣ. ಬಿಸಿ ನೀರು ಹಾಕೋದ್ರಿಂದ ಬೇಗ ಕುಕ್ ಆಗುತ್ತೆ ಮತ್ತು ಗಂಜಿ ಬಿಟ್ಕೊಳ್ಳೋದಿಲ್ಲ ಮತ್ತು ಮೆತ್ತಗೆ ಆಗಲ್ಲ. ಸೊ ಬಿಸಿ ನೀರನ್ನ ಪಕ್ಕದಲ್ಲಿ ಕಾಯಿಸಿಟ್ಕೊಂಡ್ರೆ ಅದೊಂದು ಅಡ್ವಾಂಟೇಜ್ ಇರುತ್ತೆ, ನಿಮಗೆ ಬೇಗ ಸಹ ಕುಕ್ ಆಗುತ್ತೆ.
ನೋಡಿ, ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಅಕ್ಕಿನ ತೊಳೆದಿಟ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ. ಸೊ ಇಷ್ಟರಲ್ಲಿ ನಾನು 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. 1.5 ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಕೊಂಡು ನೀರೆಲ್ಲ ಸೋರಿಸಿ ಇಟ್ಕೊಂಡು, ನಂತರ ಇದೇನು ಮಸಾಲೆ ಎಲ್ಲ ಫ್ರೈ ಆಗಿರುತ್ತಲ್ಲ ಅದಕ್ಕೆ ನಾವು ಮಿಕ್ಸ್ ಮಾಡಿ ತಿರ್ಗಾ ಅಕ್ಕಿ ಸಹ ಇದರಲ್ಲಿ ಫ್ರೈ ಮಾಡಬೇಕಾಗತ್ತೆ. ಸೊ ಅಕ್ಕಿನೂ ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಕ್ಕಿ ಒಡೆಯೋದಿಲ್ಲ, ಉದ್ರು ಆಗಿ ನಿಮಗೆ ಪಲಾವ್ ಆಗುತ್ತೆ. ಸೊ ಇದು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಆಗಿದೆ. ಇವಾಗ ನೋಡಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದೇ ಹೇಳಿದ್ನಲ್ಲ, ಎಲ್ಲರೂ ಪಲಾವ್ ಮಾಡ್ತೀವಿ, ಎಲ್ಲ ರೀತಿ ಮಾಡ್ತೀವಿ. ಅದು ಮಾಡೋವಂಥ ವಿಧಾನ ಚೆನ್ನಾಗಿದ್ದರೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ನೀವು ಇದಕ್ಕೆ 1-2 ಸ್ಪೂನಷ್ಟು ಮೊಸರು ಸಹ ಹಾಕ್ಕೋಬೋದು. ನಾನು ಇದಕ್ಕೆ ಮೊಸರು ಈಗ ಹಾಕಿಲ್ಲ. ನೋಡಿ ಇವಾಗ ಇದೆಲ್ಲ ಆಗಿದೆ. ನಾನೀಗ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಹಾಕ್ತೀನಿ. ತೊಳೆದಿಟ್ಕೊಂಡಿರೋಂತಹ ಅಕ್ಕಿ ಹಾಕಿಬಿಟ್ಟು ಅದನ್ನು ಸಹ ಮಸಾಲೆಲೇ ಫ್ರೈ ಮಾಡೋಣ ಸ್ವಲ್ಪ ಹೊತ್ತು. ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ. ಸೊ ಇದನ್ನು ಮಸಾಲೆಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಹುರಿಯೋಣ. ಸೊ ಅಕ್ಕಿನ ಸ್ವಲ್ಪ ಮಸಾಲೆಯಲ್ಲೇ ಹುರಿದ್ರೆ ನಿಮಗೆ ಉದ್ರ ಆಗುತ್ತೆ, ಗಂಜಿ ಆಗೋದಿಲ್ಲ, ಅನ್ನ ಮೆತ್ತು ಆಗೋದಿಲ್ಲ, ತುಂಬ ಚೆನ್ನಾಗಿ ಉದ್ರವಾಗಿ ಪಲಾವು ಬರುತ್ತೆ ನಿಮಗೆ. ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು, 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ಲ ನಾನು. ಸೊ ಇದಕ್ಕೆ ಕುಕ್ಕರ್ ಆಗಿರೋದ್ರಿಂದ 2.25 ನೀರು, 2.25 ಲೋಟದಷ್ಟು ನೀರು. ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದರಲ್ಲೇ ಸ್ವಲ್ಪ ಕಡಿಮೆ ಹಾಕಬೇಕಾಗತ್ತೆ. ಸ್ವಲ್ಪ ಕಡಿಮೆ ಹಾಕಿದ್ರೆ ಪಲಾವು ಉದ್ರಾಗಿ ಬರುತ್ತೆ. ಸೊ ನಿಮಗೆ ಅನ್ನದ ಥರನೇ ಬೇಕು ಅಂದರೆ ನಿಮಗೆ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ, 1:1. ಸೊ ನಾನೀಗ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2.25 ಲೋಟದಷ್ಟು ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಅಕ್ಕಿ ಫ್ರೈ ಆದಮೇಲೆ ನಾನು ಕಾಯಿಸಿಟ್ಕೊಂಡಿರೋಂತಹ ನೀರನ್ನು ಹಾಕಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೀನಿ. ನೋಡಿ ಇವಾಗ ಇದು ಫ್ರೈ ಆಗ್ತಾ ಇದೆ. ಅಕ್ಕಿನ ನೀವು ಮಸಾಲೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿ. ಸೊ ಅದು ಅಕ್ಕಿಗೂ ಮಸಾಲೆ ಹಿಡಿಯುತ್ತೆ, ತರಕಾರಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಈಗ ಆದಮೇಲೆ ಇದಕ್ಕೆ ನಾನಿವಾಗ ನೀರೇನು ತೊಗೊಂಡಿದ್ದೀನಿ, 2.25 ಲೋಟದಷ್ಟು ನೀರು, 1.5 ಗ್ಲಾಸಿಗೆ ಅಕ್ಕಿಗೆ 2.25 ಲೋಟದಷ್ಟು ನೀರನ್ನು, ಬಿಸಿ ನೀರನ್ನು ನೋಡಿ, ಬಿಸಿ ನೀರು ಹಾಕಿ. ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಿ ಮಾಡುವಾಗ ಸೈಡಲ್ಲಿ ನೀರು ಕಾಯ್ಸೋಕ್ಕೆ ಇಟ್ಕೊಂಡು ಬಿಸಿ ನೀರು ಹಾಕಿ, ಬೇಗ ಕುಕ್ ಆಗುತ್ತೆ ಮತ್ತು ಇವನ್ನಾಗಿ ಕುಕ್ ಆಗುತ್ತೆ. ನೋಡಿ ನಾನು ಹಾಕಿದ್ದೀನಿ ನೀರೀಗ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಉಪ್ಪು ಹಾಕ್ಕೊಳ್ಳೋಣ. ನಾವು ಈ ಉಪ್ಪು ಹಾಕೇ ಇಲ್ಲ ಇದಕ್ಕೆ. ಸೊ ಇವಾಗ ನಾವು ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು ಹಾಕೋಣ ಇವಾಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1-2 ಸತಿ ಕಲಿಸ್ಬಿಟ್ಟು ನೋಡ್ಕೊಳ್ಳಿ. ಉಪ್ಪು ನಿಮಗೆ ಯಾವ ಟೇಸ್ಟಿಗೆ ಬೇಕೋ ಆ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ಬೇಕಾದ್ರೆ ನೀವು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನ ಬೇಕಾದರೂ ನಿಂಬೆ ರಸನ ಹಾಕ್ಕೋಬೋದು. ನಾನು ಇದಕ್ಕೆ ಹಾಕಿಲ್ಲ, ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಉದ್ರಾಗಿ ಬರುತ್ತೆ. ನಿಮಗೇನಾದರೂ ನೀರು ಜಾಸ್ತಿ ಆಯಿತು ಅನಿಸಿದ್ರೆ
ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಾಕ್ಕೊಂಡ್ರೆ, ರಸನ ಹಾಕ್ಕೊಂಡ್ರೆ ಉದ್ರುದ್ರಾಗಿ ಬರುತ್ತೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಷಿಲ್ ನೋಡಿ. ಕಾಯಿಸಿರೋ ನೀರು ಹಾಕಿರೋದ್ರಿಂದ ಬೇಗ ಕುದಿ ಬರುತ್ತೆ, ನೀವು ಕಲಿಸ್ತಿದ್ದಂಗೆ ಕುದಿ ಬರುತ್ತೆ. ಸೊ ಇವಾಗ ನಿಮಗೆ ಬೇಗ ಕುಕ್ ಸಹ ಆಗುತ್ತೆ ನೋಡಿ. ನಾನೀಗ ಒಂದೇ ವಿಷಿಲ್ ಕೂಗಿಸ್ತೀನಿ. ಸೊ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಿಲ್ ಕೂಗಿಸೋಣ. ಒಂದು ವಿಷಿಲ್ ಕೂಗಿದ್ಮೇಲೆ ಸ್ಟವ್ ಆಫ್ ಮಾಡೋಣ ನೋಡಿ. ಒಂದು ವಿಷಿಲ್ ಕೂಗಿದೆ, ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದು ಫುಲ್ಲು ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಆಮೇಲೆ ತೆಗೆಯೋಣ. ಅದು ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ ನಾವು ರಾಯ್ತ ಮಾಡ್ಕೊಳ್ಳೋಣ. ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೊಸರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ರಾಯ್ತ ರೆಡಿ. ಸೊ ನೀವು ಇದಕ್ಕೆ ಟೊಮೆಟೊ ಸಹ ಹಾಕೋಬೋದು. ನಾನು ಟೊಮೆಟೊ ಹಾಕಿಲ್ಲ. ಟೊಮೆಟೊ ತಿನ್ನೋಕ್ಕೆ ಇಷ್ಟ ಇರೋರು ಟೊಮೆಟೊ ಹಾಕೋಬೋದು. ಆ್ಯಪಲ್ ಟೊಮೆಟೊ ಬೀಜ ಎಲ್ಲ ತೆಗೆದುಬಿಟ್ಟು ಉದುರಿಸಿ ಹಾಕೋಬೋದು. ಸೊ ಉಪ್ಪು ನಿಮಗೆ ಚಾಟ್ ಮಸಾಲ ಬೇಕಾದರೆ ಚಾಟ್ ಮಸಾಲ ಹಾಕೋಬೋದು. ನಾನಿದು ಪ್ಲೈನ್ ರಾಯ್ತ ಮಾಡಿದ್ದೀನಿ, ಚಾಟ್ ಮಸಾಲ ಏನೂ ಹಾಕಿಲ್ಲ. ಬರೀ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ರಾಯ್ತ ಮಾಡಿದ್ದೀನಿ. ನೋಡೋಣ ಬನ್ನಿ. ಕುಕ್ಕರ್ ಹಾರಿದೆ ನೋಡಿ, ಓಪನ್ ಮಾಡಿದ್ದೀನಿ. ಪಲಾವು ನೋಡಿ. ಸೊ ಇದನ್ನು ಜೆಂಟ್ಲಿ ಸ್ಟೇರ್ ಮಾಡಿ ಕೆಳಗಡೆಯಿಂದ ಮೇಲೆವರೆಗೂ ಎತ್ತಿದ್ರೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಒಂದು ಸತಿ ನೋಡಿ. ನಾನು ಕಪ್ಪಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ. ವೆಜಿಟೇಬಲ್ ಬಾತ್ ಅಥವಾ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ವಿತ್ ರಾಯ್ತ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಾಗುತ್ತೆ. ಸಜೆಷನ್ಸ್, ಕಮೆಂಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಾರ್ ವಾಚಿಂಗ್. ಬೇರೆ ಯಾವುದೇ ರೆಸಿಪೀಸ್ ಬೇಕಾದರೂ ಸಹ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.